तो राजा ने क्या किया, राजा ने 10 आदमी चुने, उन्हें कुत्ते का एक एक पिल्ला दिलवाया, उन्हें हर माह 10 स्वर्ण मुद्राएं देना निश्चित किया। जिन लोगों की चाह माह तक पूंछ सीधी करने की कोशिश करने को कहा गया, उनमें एक तेनालीराम भी था। ರಾಜ ಏನ್ ಮಾಡ್ತಾನೆ, ಈ ಪ್ರಶ್ನೆ ಬಂತಲ್ವಾ, ನಾಯಿ ಬಾಲ ಸರಿ ಹೋಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ಅವನು ಮಾಡ್ತಾನೆ, 10 ಮೆಂಬರ್ಸ್ನ ಮಂತ್ರಿಗಳನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಒಂದೊಂದು ನಾಯಿ ಮರಿಗಳನ್ನ ಕೊಡ್ತಾನೆ. ಎಲ್ಲ ನಾಯಿ ಮರಿಗಳನ್ನ ಅವರು ನಾಯಿ ಬಾಲವನ್ನ ಸ್ಟ್ರೈಟ್ ಮಾಡಿ ತರಬೇಕು ಅಂತ ಹೇಳ್ತಾರೆ. ಮತ್ತು ಅವ್ರಿಗೆ ಮಾಹ 10 ಸ್ವರ್ಣ ಮುದ್ರಾಯೇ ಅಂದ್ರೆ ಮಾಹ ಅಂದ್ರೆ ಮಹಿನೆ, ತಿಂಗಳಿಗೆ 10 ಸ್ವರ್ಣ ಮುದ್ರಾಯೆ ಅಂದ್ರೆ ಚಿನ್ನದ ಕಾಯಿನ್ಸ್ ಅಂತ ನಾವೇನ್ ಕರಿತೀವಿ, 10 ಸ್ವರ್ಣ ಮುದ್ರೆಗಳನ್ನ ಆ ನಾಯಿ ನೋಡ್ಕೊಳ್ಳೋಕೋಸ್ಕರ ಪ್ರತಿಯೊಬ್ಬರಿಗೂ ತಿಂಗಳಿಗೆ ಕೊಡ್ತಾ ಇದ್ರು. ಒಂದ್ 10 ಲೋಗೋ ಮೇಸೆ ಅವರೆಲ್ಲ ಏನ್ ಮಾಡ್ತಾರೆ, 10 ನಾಯಿ ಮರಿಗಳನ್ನ ತಗೊಂಡು ಮನೆ ಕಡೆಗೆ ಹೋಗ್ತಾರೆ. ಅದ್ರಲ್ಲಿ ಒಬ್ಬ ಏನ್ ಮಾಡ್ತಾನೆ, ಪಿಲ್ಲೆಕಿ ಪೂಂಚ್ ಪರ್ ಭಾರಿ ವಜನ್ ಲಟ್ಕಾ ದಿಯಾ. ಒಬ್ಬ ಬುದ್ಧಿವಂತ ಏನ್ ಮಾಡ್ತಾನೆ, ಆ ಬಾಲಕ್ಕೆ ಭಾರವಾದ ಒಂದು ವಸ್ತುವನ್ನ ಕಟ್ತಾನೆ. ಏನಕ್ಕೆ ಕಟ್ತಾನೆ, ಅದನ್ನ ಸ್ಟ್ರೈಟ್ ಮಾಡ್ಬೇಕು ಅನ್ನೋದು ಅವನ ಮನಸ್ಸಲ್ಲಿ ಇರುತ್ತೆ. ಬಹುಮಾನ ಸಿಗುತ್ತಲ್ಲ ಅದನ್ನ ಸ್ಟ್ರೈಟ್ ಮಾಡಿದ್ರೆ ಅದಕ್ಕೋಸ್ಕರ ಅವನು ಭಾರಿ ವಜನ್ ಅನ್ನ ಕಟ್ತಾನೆ. ದೂಸರಿನೇ ಪಿಲ್ಲೆ ಕಿ ಪೂಂಚ್ ಕೋ ಪೀತಲ್ ಕಿ ಏಕ್ ಸೀಧಿ ನಾಲಿ ಮೇ ಡಾಲ್ ದಿಯಾ. ತೀಸರೇನೆ ಪೂಂಚ್ ಕಿ ಮಾಲಿಶ್ ಶುರು ಕರ್ದಿ. ನೋಡ್ರಿ ಎಷ್ಟು ತಮಾಷೆ ಆಗಿದೆ ಅಂದ್ರೆ, ಎರಡನೇ ಏನ್ ಮಾಡ್ತಾನೆ, ಒಂದು ತಾಮ್ರದ ಪೈಪಲ್ಲಿ ಆ ಬಾಲವನ್ನ ಸೇರಿಸ್ತಾನೆ, ಸ್ಟ್ರೈಟ್ ಆಗ್ಲಿ ಅದು ಅಂತೇಳಿ ಆ ಪೈಪಲ್ಲಿ ಸೇರಿಸ್ತಾನೆ. ಮೂರನೇವನ್ ಏನ್ ಮಾಡ್ತಾನಂತೆ, ಅದಕ್ಕೆ ಮಾಲಿಶ್ ಎಣ್ಣೆ ಹಚ್ಚಿ ಆ ಬಾಲವನ್ನ ಸ್ಟ್ರೈಟ್ ಮಾಡಕ್ಕೆ ಶುರು ಮಾಡ್ತಾನೆ. ಅವ್ರೆ ಚೌಥೇನೆ ಏಕ್ ದಂಡ ಬಾಂಧಿದ್ಯಾ. 4ನೇವನ್ ಏನ್ ಮಾಡ್ತಾನೆ, ಆ ಬಾಲಕ್ಕೆ ಒಂದು ದಾರ ಸಮೇತ ಒಂದು ಕೋಲನ್ನ, ದಂಡ ಏನೇ ಒಂದು ಸ್ಟಿಕ್ ಅನ್ನ ಅದನ್ನ ಕಟ್ಟು ಬಿಡ್ತಾನೆ. 5वा रोज उस पर गीली मिट्टी का लेप चढ़ाता लगा. ಅವನು 5ನೇವನು ಏನ್ ಮಾಡ್ತಾನೆ, ಅದಕ್ಕೆ ಆ ಬಾಲಕ್ಕೆ ಗೀಲಿ ಮಿಟ್ಟಿ ಅಂದ್ರೆ ಅದನ್ನ ಮಣ್ಣು, ಜೇಡಿ ಮಣ್ಣು ಅಂತಾರಲ್ಲ, ಅದನ್ನ ಹಾಕಿ ಅದನ್ನ ಸ್ಟ್ರೈಟ್ ಮಾಡಕ್ಕೆ ಅದ್ರ ಮೇಲೆ ಲೇಪನ ಹಚ್ತಾ ಇರ್ತಾನಂತೆ, ಮಣ್ಣಿನ ಲೇಪನ. ಚಟ ಮಂತ್ರ ಪಡ್ಕರ್ ಇಸ್ ಕಾಮ್ ಕೋ ಕರ್ನೆ ಕಿ ಕೋಶಿಶ್ ಕಿ. ಇನ್ನೊಬ್ಬ ಮಂತ್ರಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಿರ್ತಾನಂತೆ, ಮಂತ್ರ ಹೇಳಿ ಆ ನಾಯಿ ಬಾಲನ ಸರಿ ಮಾಡೋಣ ಅಂತ. 7ವೇं ಸಜ್ಜನ್ನೇ ಅಪ್ನೆ ಪಿಲ್ಲೆ ಕೋ ಆಪರೇಷನ್ ಕರ್ವಾಯ. ಇಲ್ಲಿ ನೋಡಿ ತಮಾಷೆ ಏನಂದ್ರೆ, 7ನೇವನು ನಾಯಿ ಬಾಲಕ್ಕೆ ಆಪರೇಷನ್ ಕೂಡ ಮಾಡಿಸ್ಬಿಟ್ನಂತೆ, ಸರಿ ಹೋಗ್ಲಿ, ಸ್ಟ್ರೈಟ್ ಆಗ್ಲಿ ಅಂತ. 8वा पिल्ले के सामने भाषण देता रहा कि कुछ सीधी रखो बाई सीधी रखೋ. ಅಲ್ಲಿ 8ನೇವನು ಏನ್ ಮಾಡ್ತಾ ಇರ್ತಾನೆ, ಭಾಷಣ ಶುರು ಮಾಡಿದಂತೆ. ನಾಯಿಗೆ ಭಾಷಣ ಮಾಡಿದ್ರೆ ಅದಕ್ಕೆ ಗೊತ್ತಾಗತ್ತಾ, ಅಯ್ಯೋ ನಿನ್ ಬಾಲ ಸರಿ ಇಟ್ಕೋ ಅಂತೇಳಿ ಅದ್ರ ಮುಂದೆ ಭಾಷಣ ಮಾಡಕ್ ಶುರುವಾದ. ನವಾ ಪಿಲ್ಲೆ ಕೋ ಮಿಠಾಯಿಯಾ ಖಿಲಾತಾ ರಹಾ ತಾಕಿ ಲಾಲಚ್ ಮೇ ಕಹನಾ ಮಾನ್ಲೆ. ನೋಡ್ರಿ 9ನೇವನು ಏನ್ ಮಾಡ್ತಾನಂತೆ, ಅದಕ್ಕೆ ಸ್ವೀಟ್ಸ್, ಮಿಠಾಯಿಯ ಅಂದ್ರೆ ಸ್ವೀಟ್ಸ್ ಅನ್ನ ಕೊಟ್ಟು ಅದನ್ನ ಸರಿ ಮಾಡಕ್ಕೆ, ಅಂದ್ರೆ ಸ್ವೀಟ್ ಆಸೆಗೋಸ್ಕರ ಆದ್ರೂ ಅದು ಬಾಲ ಸರಿಯಾಗಿರುತ್ತೆ, ಸ್ಟ್ರೈಟ್ ಆಗಿ ನಿಲ್ಸ್ಕೊಳ್ಳುತ್ತೆ ಅಂತ ಅವನು ಪ್ರಯತ್ನ ಮಾಡ್ತಾನೆ. ಆದ್ರೆ 10ನೇ ಅವನಾದ ತೆನಾಲಿ ರಾಮಕೃಷ್ಣ ಏನ್ ಮಾಡ್ತಾನೆ ನೋಡೋಣ. 10ವೇं ವ್ಯಕ್ತಿ ತೆನಾಲಿರಾಮ್ನೆ ಪಿಲ್ಲೆ ಕೋ ಕಮ್ ಖಾನಾ ದಿಯಾ. ಅವನೇನ್ ಮಾಡ್ತಾನೆ, ನಾಯಿಗೆ ತುಂಬಾ ಕಡಿಮೆ ಆಹಾರವನ್ನ ಕೊಟ್ಟ. ಪಿಲ್ಲ ಬಹುತ್ ಕಮ್ಜೋರ್ ಹೋ ಗಯಾ, ಉಸ್ಕಿ ಪೂಂಚ್ ಭೀ ಬೇಜಾನ್ ಸಿ ಲಟಕ್ ಗೈ. ಅವನು ಆಹಾರ ಕಡಿಮೆ ಕೊಟ್ಟ ಅಂದ್ರೆ ಅದ್ರ ಬಾಲ ಸ್ಟ್ರೈಟ್ ಆಗ್ಬಿಡ್ತು, ಅದಕ್ಕೆ ಶಕ್ತಿನೇ ಇಲ್ಲ, ಬಾಲ ಎತ್ತಿಕ್ಕಕ್ಕೆ ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡುತ್ತೆ, ಅದು ಹೆಂಗಿರುತ್ತೋ ಹಂಗೇ ಬಿದ್ದಿತ್ತು ಬಾಲ. 4 मास बीत जाने के बाद व्यक्ति पिल्ले को दरबार में लेकर आए. ಎಲ್ಲರೂ ವ್ಯಕ್ತಿಗಳು ಯಾರ್ಯಾರು ತಗೊಂಡೋಗಿರ್ತಾರೆ, ಮಂತ್ರಿಗಳು 10 ಜನ ಕೂಡ ಅವರ ನಾಯಿ ಮರಿಗಳನ್ನು ತಗೊಂಡು ದರ್ಬಾರ್, ರಾಯಲ್ ಕೋರ್ಟ್ ಅಂತ ನಾವೇನ್ ಕರಿತೀವಿ, ರಾಜಸಭೆಗೆ ಕರ್ಕೊಂಡು ಬರ್ತಾರೆ. ವ್ಯಕ್ತಿಯೋನೆ ಹಟ್ಟೆ ಕಟ್ಟೆ ಅವ್ರ ಸ್ವಸ್ಥ ಕುತ್ತೆ ಪೇಸ್ಕಿಯೇ. ಅವರು ನಾಯಿಗೆ 10 ಸ್ವರ್ಣ ಮುದ್ರೆಗಳು ಬೇರೆ ಕೊಡ್ತಿದ್ರಲ್ಲ, ಅವಕ್ಕೆ ನಾಯಿಗೆ ಚೆನ್ನಾಗಿ ಆಹಾರ ಎಲ್ಲ ಹಾಕಿ ಅವೆಲ್ಲ ದಷ್ಟಪುಷ್ಟ, ಹಟ್ಟೆ ಕಟ್ಟೆ ಅಂದ್ರೆ ದಷ್ಟಪುಷ್ಟವಾಗಿದ್ವು, ಫುಲ್ ಹೆಲ್ದಿಯಾಗಿ ಡುಮ್ಡುಮ್ಗಿದ್ವು. ಸ್ವಸ್ಥ ಉನ್ ಸಬ್ಕೆ ಕುತ್ತೆ ಕಿ ಪೂಂಚ್ ಟೇಡಿ ಹಿ ಥಿ. ಆದ್ರೆ ಅವುಗಳ ಎಲ್ಲ ಬಾಲಗಳು, ಆ ನಾಯಿಗಳ 9 ಬಾಲಗಳು ಏನಾಗಿತ್ತು, ಟೇಡಿ ಹಿ ಥಿ, ಡೊಂಕಾಗೆ ಇತ್ತು, ನಾಯಿ ಬಾಲ ಸ್ಟ್ರೈಟ್ ಆಗಿರ್ಲಿಲ್ಲ. ಲೇಕಿನ್ ತೆನಾಲಿರಾಮ್ ಬೋಲಾ, ಮಹಾರಾಜ್ मैंने कुत्ते की पूंछ सीधी कर दी है. ಆದ್ರೆ ತೆನಾಲಿ ರಾಮಕೃಷ್ಣನ ನಾಯಿಯ ಬಾಲ ಸ್ಟ್ರೈಟ್ ಆಗಿತ್ತು. ರಾಜ ಅವ್ರ ದರ್ಬಾರಿಯೋನೆ ಉಸೆ ಅದ್ಮರೆ ಕುತ್ತೆಕೋ ದೇಖಾ. ಅಂದ್ರೆ ಅದರಲ್ಲಿ ನಿಶಕ್ತಿ, ನಿತ್ರಾಣ ಆಗ್ಬಿಟ್ಟಿತ್ತು, ನಾಯಿ ಶಕ್ತಿನೇ ಇರ್ಲಿಲ್ಲ, ಫುಲ್ ಟೈರ್ಡ್ ಆಗ್ಬಿಟ್ಟಿತ್ತು, ಊಟ ಇಲ್ಲಲ್ಲ. ತಬೆ ಏಕ್ ಮಂತ್ರಿ ಬೋಲಾ. ಅವನು ಮಂತ್ರಿಗಳೆಲ್ಲ ನಾಯಿ ನೋಡಿ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ ತೆನಾಲಿರಾಮ್ಗೆ, ಬೇಚಾರೆ ಪಶು ಪರ್ ತುಮ್ಹೆ ದಯಾ ಬಿ ನಹೀ ಆಯಿ.
ನಿನಗೇನು ಆ ಪ್ರಾಣಿ ಮೇಲೆ ದಯೆನೇ ಬರಲಿಲ್ವಾ, ನಿಂಗೆ ಹ್ಯುಮಾನಿಟಿನೇ ಇಲ್ವಾ ಅಂತೇಳಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಮ್ನೆ ಉಸೆ ಭೂಖಿ ಮಾಡ್ದಲ್ಲ, ನೀನು ಅದನ್ನ ಉಪವಾಸನೇ ಕೆಡವಿ ಸಾಯಿಸ್ಬಿಟ್ಟೆ. ಇಸ್ಮೆ ತೋ ಕುಚ್ ಪೂಂಚ್ ಹಿಲಾನೆ ಕಿ ಶಕ್ತಿ ಹೀ ನಹಿ ರಹಿ. ಆದರೆ ನಿನಗೆ ಆ ನಾಯಿಯಲ್ಲಿ ಬಾಲ ಅಲ್ಲಾಡ್ಸೋಕ್ಕೂ ಶಕ್ತಿ ಇಲ್ಲ, ಹಂಗೆ ಮಾಡಿಬಿಟ್ಟಿದೆಯಲ್ಲ ಅಂತೇಳಿ ತೆನಾಲಿ ರಾಮಕೃಷ್ಣನ ಎಲ್ಲರೂ ದೂರ್ತಾರೆ. ತೆನಾಲಿ ರಾಮ್ ರಾಜಾ ಕಿ ಓರ್ ದೇಖ್ ಕರ್ ಬೋಲಾ. ನೋಡ್ರಿ, ಅವನು ತೆನಾಲಿ ರಾಮಕೃಷ್ಣ ರಾಜನ ಹತ್ರ ತಿರುಗಿ ಹೇಳ್ತಾನಂತೆ, ಮಹಾರಾಜ್ ಆಪ್ನೆ ಇಸ್ಕಿ ಪೂಂಚ್ ಸೀದಿ ಕರ್ನೆ ಕಾ ಆದೇಶ ದಿಯಾ ಥಾ. ನೀವು ನನಗೇನು ಹೇಳಿದ್ದು, ಅದರ ಬಾಲವನ್ನ ಸ್ಟ್ರೈಟ್ ಮಾಡಿ, ಅದನ್ನ ಬಾಲವನ್ನ ನೇರ ಮಾಡಿ ಅಂತ ಹೇಳಿದ್ರಿ ಅಷ್ಟೇ ಹೊರತು ಉಸ್ಕಾ ಪಾಲನ್ ಇಸೆ ಭೂಕಾ ರಖನೆ ಸೆ ಹಿ ಹೋ ಸಕ್ತಾ ಹೈ. ಆ ನಾಯಿ ಬಾಲ ಯಾವಾಗ ಡೊಂಕಾಗುತ್ತೆ ಅಂದ್ರೆ ಇದನ್ನ ಉಪವಾಸ ಕೆಡುವುದರಿಂದ, ಇದಕ್ಕೆ ಹಂಗ್ರಿ ಉಪವಾಸ ಇರಬೇಕು, ಅವಾಗ ಮಾತ್ರ ಅದು ನಾಯಿ ಬಾಲ ಸ್ಟ್ರೈಟ್ ಆಗುತ್ತೆ. ಬಿಲ್ಕುಲ್ ಐಸೆ ಹಿ ಮನುಷ್ಯ ಕಾ ಸ್ವಭಾವ ಬಿ ಅಸಲ್ ಮೇ ಬದಲ್ತಾ ನಹಿ ಹೇ. ಆದರೆ ಇದೇ ತರ ಮನುಷ್ಯನ ಸ್ವಭಾವ ಕೂಡ ಬದಲಾವಣೆ ಆಗಲ್ಲ. ಯಾವಾಗ ಅವನಿಗೆ ಆಪುಸೆ ಕಾಲ್ ಕೋಟ್ರಿ ಮೇ ಬಂದ್ ಕರ್ಕೆ, ಆ ಮನುಷ್ಯನನ್ನ ಕಾಲ್ ಕೋಟ್ರಿಯನ್ನೇ ಜೈಲಲ್ಲಿ ಹಾಕ್ಬಿಟ್ಟು ಉಸೆ ಭೂಕ ರಕ್ಕರ್, ಅವನನ್ನು ಹಸುವಿನಿಂದ ಕೆಡೋದಾಗ, ಹಸುವೆ ಆಗಿಟ್ಟಾಗ, ಊಟ ಕೊಡದಿದ್ದಾಗ ಉಸ್ಕೆ ಸ್ವಭಾವಕ್ಕೋ ಮಾರ ಸ ಅವಶ್ಯ ಬನಾ ಸಕ್ತೆ ಹೇ. ಆಗ ಮಾತ್ರ ಅವನ ಗಂಬಂಡ್ ಅಂದ್ರೆ ಅಹಂಕಾರ, ಅವನಲ್ಲಿರುವಂತ ಶಕ್ತಿ ಎಲ್ಲ ಕುಂದಿ ಅವನು ಮಾತು ಕೇಳಕ್ಕೆ ಶುರು ಮಾಡ್ತಾನೆ. ಈಗ ನಾವು ಮನೆಯಲ್ಲೂ ಕೇಳಿರ್ಬೋದು, ಏನಾದ್ರು ಅಮ್ಮ ನಾವು ತೀಟೆ ಮಾಡಿದಾಗ ಏನು ಹೇಳ್ತಾರಲ್ಲ, ಅಮ್ಮ ನಿಮ್ಗೆ ಉಪವಾಸ ಹಾಕ್ಬೇಕು, ನಿಮಗೆ ತಿಂಡಿ ಕೊಡಬಾರ್ದು ಅಂದ್ರೆ ಮಾತು ಕೇಳ್ತಾರೆ, ಸ್ವಭಾವ ಬದಲಾವಣೆ ಆಗಲ್ಲ. ಆಗ ಆ ಟೈಮಿಗೆ ಮಾತ್ರ ಅವರು ಬದಲಾವಾಗ್ತಾರೆ ಅಂತೇಳಿ ಈ ಕಥೆಯಲ್ಲಿ ಆ ತೆನಾಲಿ ರಾಮಕೃಷ್ಣ ಮನುಷ್ಯರ ಸ್ವಭಾವ ಬದಲಾವಣೆ ಆಗಲ್ಲ, ಆದರೆ ಪರಿಸ್ಥಿತಿ ಅವನನ್ನ ಬದಲಾವಣೆ ಮಾಡುತ್ತೆ ಅಂತ ಹೇಳಿ ಸ್ವಭಾವ ನಹಿ ಬದಲ್ತಾ ಲೆಸನ್ ಅಲ್ಲಿ ಹೇಳಿದ್ದಾರೆ. ಮಕ್ಕಳ ಈ ಪಾಠನ ಒಂದ್ಸರಿ ಓದಿ, ನಾನು ಇದರಲ್ಲಿ ಒಂದು ಚಿಕ್ಕ ಸ್ಟೋರಿ ಕೂಡ ಅಪ್ಲೋಡ್ ಮಾಡಿ ಕಳಿಸಿದ್ದೀನಿ, ಅದನ್ನು ಒಂದ್ಸರಿ ನೋಡಿ. ಓಕೆ, ಥ್ಯಾಂಕ್ ಯು.